ಹೇಗೆ ಸ್ವಚ್ಛತೆಯನ್ನು ಕಾಪಾಡಿ, ಹೇಗೆ ನಮಗೆ ಇದನ್ನೆಲ್ಲ ಹೆಂಗೆ ತಡಿಬೋದು? ಮೇಯ್ನಾಗಿ ನಾವು ಸ್ವಚ್ಛತೆಯನ್ನು ನೋಡ್ಕೋಬೇಕು. ಒಂದು, ನಮ್ಮ ಕೈ, ನಾವು ಕೈ ತಾನೇ ಎಲ್ಲದಕ್ಕೂ ಯೂಸ್ ಮಾಡೋದು, ಎಲ್ಲ ಮುಟ್ಟೋದಕ್ಕೆ, ಪೇಷಂಟ್ ಮುಟ್ಟೋದಕ್ಕಾಗಲಿ ಏನಕ್ಕಾದ್ರೂ ನಾವು ಕೈನೇ ಜಾಸ್ತಿ ಯೂಸ್ ಮಾಡೋದು. ಸೊ ಕೈ ಸ್ವಚ್ಛತೆಯಾಗಿ ಇಟ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟು. ಸೊ ಈಗ ರೋಗಿ ಹತ್ರ ಹೋಗಿ ಅವ್ರನ್ನ ಮುಟ್ಟೋಕ್ಕೂ ಮುಂಚೆ ಏನಾಗಿರುತ್ತೆ, ನನ್ನ ಕೈ ಎಷ್ಟೇ ಸ್ವಚ್ಛ ನೋಡೋದಕ್ಕೆ ಕ್ಲೀನ್ ಇದ್ದರೂ ಕೂಡ ಅಲ್ಲಿ ಹಲವಾರು ಈ ಚಿಕ್ಕ ಸೂಕ್ಷ್ಮ ಜೀವಿಗಳು ಇರುತ್ತೆ ಅಲ್ವಾ? ಸೊ ಅದು ಅವರಿಗೆ ಹೋಗ್ದಂಗೆ ಇರಬೇಕು ಅಂತ ಹೇಳಿದರೆ ನಾನು ಕೈಯನ್ನು ಮಧ್ಯದಲ್ಲಿ ಸೋಪ್ ಅಥವಾ ವಾಟರ್ ಹಾಕಿಬಿಟ್ಟು ಕೈ ತೊಳ್ಕೊಬೋದು, ಅಥವಾ ಸ್ಯಾನಿಟೈಸರ್ಸ್ ಅಂತ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡ್ತೀವಿ. ನಾವು ಅದನ್ನು ಮಾಡಿದಾಗ ನನ್ನ ಕೈಯಲ್ಲಿರೋ ಆ ಸೂಕ್ಷ್ಮ ಜೀವಿಗಳೆಲ್ಲ ಸತ್ತೋಗುತ್ತೆ. ಸೊ ಆವಾಗ ಹೋಗಿ ರೋಗಿಗಳನ್ನು ಮುಟ್ಟೋದ್ರಿಂದ ಏನಾಗುತ್ತೆ, ನಮ್ಮ ಕೈಯಲ್ಲಿರೋದೆಲ್ಲ ಅವ್ರಿಗೆ ಬರೋದಿಲ್ಲ. ಸೊ ಅದು ಒಂದು ರೀತಿ. ಮುಟ್ಟೋಕ್ಕೂ ಮುಂಚೆ ಸ್ಯಾನಿಟೈಸ್ ಮಾಡ್ತೀವಿ, ಅಥವಾ ಗ್ಲೌಸ್ ಹಾಕೋತೀವಿ. ಗ್ಲೌಸ್ ಹಾಕ್ಕೊಂಡ್ರೂ ಅಷ್ಟೇ, ಬೇರೆ ಏನು ಅವರಿಗೆ ತಲುಪೋದಿಲ್ಲ. ಆ ಥರ ಅವ್ರನ್ನ ಮುಟ್ಟಿದ ಮೇಲೆ ಕೂಡ ನಾವು ಮತ್ತೊಂದು ಸತಿ ಕೈನ ವಾಶ್ ಮಾಡ್ಕೋತೀವಿ ಅಥವಾ ಸ್ಯಾನಿಟೈಸ್ ಮಾಡ್ಕೋತೀವಿ. ಏಕೆಂದರೆ ಅವರಲ್ಲಿರೋ ರೋಗಾಣುಗಳನ್ನ ನಾವು ತೊಗೊಂಡು ಬೇರೆಯವರಿಗೆ ಯಾರಿಗೂ ಸ್ಪ್ರೆಡ್ ಮಾಡಬಾರ್ದು. ಸೊ ಹ್ಯಾಂಡ್ ಹೈಜೀನ್ ಅಂತ ಹೇಳ್ತೀವಿ, ಅದು ತುಂಬ ತುಂಬಾ ಇಂಪಾರ್ಟೆಂಟ್. ಏಕೆಂದರೆ ಸುಮಾರು ರೋಗಗಳು, ಈ ಸೋಂಕುಗಳು ಸ್ಪ್ರೆಡ್ ಆಗೋದೇ ಕೈಯಿಂದ. ಸೊ ಅದಕ್ಕೋಸ್ಕರ ಅದನ್ನು ತುಂಬ ಇಂಪಾರ್ಟೆಂಟಾಗಿ ನಾವು ಫಾಲೋ ಮಾಡ್ತೀವಿ. ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ರೋಗಿನ ಮುಟ್ಟಬೇಕಾದ್ರಾಗಲಿ, ಏನಾದರೂ ಪ್ರೊಸೀಜರ್ ಮಾಡಬೇಕಾದ್ರಾಗಲಿ, ಅಥವಾ ಅದು ಅವ್ರು ಮುಟ್ಟಾದ್ಮೇಲಾಗಲಿ ಆ ಹ್ಯಾಂಡ್ ಹೈಜೀನ್ ಅನ್ನೋದನ್ನು ಎಲ್ಲರೂ ಕಂಪಲ್ಸರಿಯಾಗಿ ಮಾಡ್ತಾರೆ. ಅದು ಮಾಡೋದ್ರಿಂದ ಈ ಸೋಂಕುಗಳು ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ.